ಸರ್ಕಾರಕ್ಕೆ ಬಂದ್ಮೇಲೆ ಮುಖ್ಯಮಂತ್ರಿ ಆದ್ಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ಮಾಡೋದು ಯಾಕಪ್ಪ ಅಂತಂದ್ರೆ ಇನ್ನೊಬ್ರು ಮನೆ ಹತ್ರ ಹೋಗಿ ನಿಂತ್ಕೋಬಾರ್ದು, ಒಂದು ತುತ್ತು ಅನ್ನಕ್ಕೋಸ್ಕರ ಕೈ ಒಡ್ಡಬಾರ್ದು ಅನ್ನಕ್ಕೋಸ್ಕರ ಅದಕ್ಕೆ ಒಂದ್ಸಾರಿ ಇದ್ರ ಬಗ್ಗೆ ಚರ್ಚೆ ಆಯ್ತಾ ಇದೆ. ಅನ್ನಭಾಗ್ಯ ಕಾರ್ಯಕ್ರಮ ಮಾಡ್ಬಿಟ್ಟು ಈ ಸೋಮಾರಿಗಳಾಗ್ಬಿಟ್ಟಿದ್ದಾರೆ, ನಮ್ಗೆಲ್ಲ ಕೂಲಿಗೆ ಬರೋದಿಲ್ಲ ಜನ ಅಂತ ಎಲ್ಲ ಚರ್ಚೆ ಮಾಡ್ತಾ ಇದ್ರು. ಅವನು ಪಾಪ ಬೀದರ್ ಎಮ್ಎಲ್ಎ ಸದೋಪ್ ಅವರು ಸರಿ ನಾನು ಉತ್ತರ ಕೊಡುವಾಗ ಹೇಳಿದೆ, ನೋಡಪ್ಪ ಬಹಳ ದಿನ ಇದು ಇದು ಈ ಒಂದಷ್ಟು ದಿನ ಅವ್ರು ಒಂದಷ್ಟು ದಿನ ರೆಸ್ಟ್ ತಗೊಳ್ಳಿ, ಈ ಒಂದಷ್ಟು ದಿನ ಕೆಲಸ ಮಾಡ. ಕಾಯಕ ಮತ್ತು ದಾಸೋಹ ಹೀಗಿಲ್ಲ. ಇವರು ದೇಶಗಳು ಪುಸ್ತಕ ಬರೆದಿದ್ದಾರೆ, ಕಾಯಕ ಮತ್ತು ದಾಸೋಹ. ಇದ್ರ ಬಗ್ಗೆ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓದಿದ್ದೀರ ಅದನ್ನ? ಪ್ರೊಫೆಸರ್ ದೇಜೇಗೌಡ ಪುಸ್ತಕ ಬರೆದಿದ್ದಾರೆ, ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಕಾಯಕ ಅಂತಂದ್ರೆ ಪ್ರೊಡಕ್ಷನ್, ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್. ಯಾರೋ ಗೆಯ್ಯೋದು, ಯಾರೋ ಮಜಾ ಮಾಡೋದು, ಪ್ರೊಡ್ಯೂಸ್ ಮಾಡೋರು ಯಾರೋ, ಅದನ್ನ ಮಜಾ ಮಾಡೋರು ಯಾರು ಅಲ್ವೇಂದ್ರೆ? ಯಾರು ಪ್ರೊಡ್ಯೂಸ್ ಮಾಡೋರು? ಕಾರ್ಮಿಕರು, ಪ್ರೊಡ್ಯೂಸರ್ಸ್, ರೈತರು. ಅದ್ರ ಮಜಾ ಮಾಡೋರು ಯಾರು? ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡಿರೋರು. ಅದಕ್ಕೆ ಎಲ್ಲರೂ ಕೂಡ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ ನಲ್ಲಿ ಭಾಗ್ಯ ಆಗಬೇಕು, ಎಲ್ಲರೂ ಪ್ರೊಡ್ಯೂಸ್ ಮಾಡಬೇಕು, ಬಂದದನ್ನ ಹಂಚ್ಕೋಬೇಕು. ಅದನ್ನೇ ಡಿಸ್ಟ್ರಿಬ್ಯೂಷನ್ ಅಂತ. ಬಸವಣ್ಣವ್ರ ಕಾಲದಲ್ಲಿ ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು ಅಂತಂದ್ರೆ ಇದನ್ನೆಲ್ಲ ಮಾಡಲೇಬೇಕು. ಪ್ರತಿಯೊಬ್ಬರು ಕೂಡ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ ನಲ್ಲಿ ಭಾಗವಹಿಸಬೇಕು. ಆಮೇಲೆ ಬಂದದನ್ನ ಎಲ್ಲರೂ ಸಮಾನವಾಗಿ ಹಂಚ್ಕೋಬೇಕು. ಇದನ್ನು ಮಾಡದೇ ಇರೋದ್ರಿಂದ ಇವತ್ತು ಹಿಂಗೆಲ್ಲ ಮತ್ತೆ ಅಸಮಾನತೆ ನಿರ್ಮಾಣ ಆಗಿರೋದು ಯಾಕೆ? ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಏನಪ್ಪಾ ಅಂತಂದ್ರೆ 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತದೆ. ಸಂವಿಧಾನ ಜಾರಿಗೆ ಬರ್ತದೆ. ಆ ಜಾರಿಗೆ ಬಂದಂತ ದಿನ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಾವು. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಅದರಿಂದ ಇಲ್ಲಿವರೆಗೆ ಈ ಅಸಮಾನತೆಯನ್ನು ತೊಲಗಿಸೋದಿಲ್ಲ, ಅಲ್ಲಿವರೆಗೆ ಸಾಮಾಜಿಕ ನ್ಯಾಯ ಸಿಗ್ತಿಲ್ಲ. ಸಂವಿಧಾನ ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೆಲ್ಲ ಸಂವಿಧಾನದಲ್ಲಿ ಸೇರಿಸಿದ್ರು. ಅದಕ್ಕೆ ಸಂವಿಧಾನ ಓದ್ಕೋಬೇಕು ಎಲ್ಲರೂ, ಬರೀ ಕೆಲವರೇ ಓದ್ಕೊಂಡ್ರೆ ಸಾಲಲ್ಲ. ಅದಕ್ಕೇನ್ ಮಾಡಿದ್ರು, ಈ ದಾರಿ ತಪ್ಪಿಸಕ್ಕೋಸ್ಕರ ಜನರಿಗೆ ಸತ್ಯ ಗೊತ್ತಾಗಬಾರ್ದು ಅನ್ನೋಕ್ಕೋಸ್ಕರ ನೀನ್ ಯಾಕಪ್ಪ ಹಿಂಗೆ ಬಡವನಾಗಿದ್ಯಾ, ನೀನ್ ಯಾಕೆ ಚಡ್ಡಿ ಇಲ್ಲ, ಇಲ್ಲ, ನೀನ್ ಯಾಕೆ ಸೂರಿಲ್ಲ, ನಿನ್ಗೆ ಊಟ ಇಲ್ಲ, ನೀನ್ ಯಾಕೆ ಅವಿದ್ಯಾವಂತನಾಗಿದ್ಯಾ ಅಂತಂದ್ರೆ ಪಾಪದ ಕೆಲಸ ಮಾಡ್ತಿದ್ದೆ, ಅದಕ್ಕೋಸ್ಕರ ಈ ಜೀವನದಲ್ಲಿ ಹುಡುಕ್ಬಿಟ್ಟಿದೀನಿ ಹಿಂಗೆ. ಬಸವಣ್ಣ ಅಂತ ಹೇಳಿದ್ರ ಈ ಜನ್ಮದಲ್ಲಿ ಪಾಪ, ಹಿಂದಿನ ಜನ್ಮದಲ್ಲಿ ಪಾಪ
ಪಾಪದ ಕೆಲಸ ಮಾಡ್ಬಿಟ್ಟಿದೀವಿ, ಈ ಜನ್ಮದಲ್ಲಿ ಹಿಂಗ್ ಮಾಡ್ಬಿಟ್ಟಿದೀವಿ, ಹಿಂಗ್ ಹುಟ್ಬಿಟ್ಟಿದೀವಿ. ಇದನ್ನ ಗಟ್ಟಿಯಾಗಿ ನಮ್ಗಳ ರೀತಿ ಮಾಡ್ಬಿಟ್ಟು ಗಟ್ಟಿ ಮಾಡ್ಬಿಟ್ರು. ಇದನ್ನ ಈಗಲೂ ಬಹಳ ಜನ ಹೇಳ್ತಾರೆ. ಈಗಲೂ ನನ್ನ ಪಕ್ಕದಲ್ಲಿ ಕೂತಿದ್ರಲ್ಲಿ ಅಲ್ಲಿ ಯಾರು ಇವತ್ತು ಬೆಳಿಗ್ಗೆ ಯಾರು ಹೇಳ್ತಾ ಇದ್ರು, ನನಗೆ ಹೇಳ್ತಾ ಇದ್ರು, ನೀನ್ ಯಾಕಪ್ಪ ಹಿಂಗ್ ಹುಟ್ಟಿದ್ಯಾ ಅಂತ. ನಾನು ಹಣೆ ಬರ ಸ್ವಾಮಿ, ನೀನ್ ಹಣೆ ಬರ್ಬಿಡ್ತಾನ ಬ್ರಹ್ಮ, ನಿನ್ಗೆ ಚಡ್ಡಿ ಇರಬಾರ್ದು, ನಿಂಗೆ ಇರಬಾರ್ದು, ನಿನಗೆ ಬಟ್ಟೆ ಇಟ್ಟಿರಬಾರ್ದು ಅಂತ ಬರಲಿಂದ ಬ್ರಹ್ಮ. ಈ ತರ ಈ ಮೌಢ್ಯಗಳನ್ನ ಕಲ್ಲಾಚಾರಗಳನ್ನೆಲ್ಲ ಬಿತ್ತಿ 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 ನೀವೆಲ್ಲ ಯೋಚನೆ ಇದರಿಂದ ಹೊರಗಡೆ ಬರಲೇಬಾರ್ದು ನೀವು ಅಂತ ಮಾಡಿಟ್ಬಿಟ್ಟಿದ್ದಾರೆ. ಯಾರು ಮಾಡಿರೋರು ಭದ್ರ ಹಿತಾಸಕ್ತರು ಇವತ್ತು ಇದ್ದಾರೆ, ನಾಳೆನೂ ಇರ್ತಾರೆ, ನಾಳೆದು ಇರ್ತಾರೆ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ನಾವು, ಅದಕ್ಕೆ ನಾನು ಶಿವಕುಮಾರ್ಗೆ ಇವೆಲ್ಲ ಅರ್ಥ ಆಗಿದ್ದಾವೆ ಅಂತ ಅನ್ಕೊಂಡಿದ್ದೀನಿ. ನಾನು ಈ ಜನರ ಪರವಾಗಿ ಅಲ್ಲಿ ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡಬೇಕು. ನಾವು ಎಲ್ಲರೂ ಮಾಡ್ಬಿಟ್ಟಿದೀವಿ ಅಂತಲ್ಲ, ಬಟ್ ಆ ದಾರಿನಲ್ಲಿ ಈಗ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಮಹಿಳೆಯರು ಕೂಡ ಶೂದ್ರ ತರನೇ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದು ಮಹಿಳೆಯರು. ಈಗ ಈಗೆಲ್ಲ ಸಂವಿಧಾನ ಬಂದ ಮೇಲೆ ಸಮಾನ ಅವಕಾಶಗಳಿದ್ದಾವೆ, ಎಲ್ಲರೂ ಓದ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಶಕ್ತಿ ಯೋಜನೆಯನ್ನು ಮಾಡಿದ್ರು. ಈಗ ಅವರಿಗೆ ಆರ್ಥಿಕವಾಗಿ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡೋದು. ನಾವೆಲ್ಲ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ, ಯುವ ನಿಧಿ ಈ ಕಾರ್ಯಕ್ರಮಗಳೆಲ್ಲ ಮಾಡಿದ್ದು ಇದಕ್ಕೋಸ್ಕರ, ಅಸಮಾನತೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ. ಸೊ ನಾನು ಕೊನೆಯಲ್ಲಿ ಈಗ ಎಲ್ಲ ಖಾಲಿ ಆಯ್ತಾ ಇದ್ದಾರೆ, ಉತ್ತರ ಸಮ್ಮೇಳನ ಜಾಸ್ತಿ ಮಾತಾಡೋದು. ಕೃಷ್ಣ ಪ್ರಸಾದ್ ಅವರು ಒಂದು ಮಾತು ಹೇಳಿದ್ದಾರೆ, ಎಂತದ್ದು ಬ್ಯಾಕ್ಲಾಗ್ ಅನ್ನ ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. ಈಗಾಗಲೇ ಮಾದೇವಪ್ಪನ ಅವರು ಬ್ಯಾಕ್ಲಾಗ್ ಮಾಡಿ ಅಂತ ನಾನು ಅವ್ರಿಗೂ ಹೇಳಿದ್ದೀನಿ, ಭರ್ತಿ ಮಾಡ್ತೀವಿ ಅಂತ ಅದೇ ಬ್ಯಾಕ್ಲಾಗು ಮತ್ತೆ ಮೈಸೂರು ಯೂನಿವರ್ಸಿಟಿ ಅದು ದುಸ್ಥಿತಿಯನ್ನ ಜಾರ್ತಾ ಇದೆ, ಅದನ್ನೆಲ್ಲ ಶುರು ಮಾಡಿ ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ಓದಿದ. ಈಗ ನಾನು ಮೊನ್ನೆ ಯೂನಿವರ್ಸಿಟಿ ಎಂಪ್ಲಾಯೀಸ್ ಇದಾರಲ್ಲ, ಅವರಿಗೆ ನಿವೃತ್ತಿ ವೇತನ ಕೊಡಕ್ಕೆ ದುಡ್ಡಿರ್ಲಿಲ್ಲ, ನಿವೃತ್ತಿ ವೇತನ ಕೊಡಕ್ಕೆ ದುಡ್ಡಿರ್ಲಿಲ್ಲ. ಕೊಟ್ಟಿದ್ದೀನಪ್ಪ, ಈಗ ಕೊಟ್ಟಿದ್ದೀನಿ, ಇನ್ನೂ ಸ್ವಲ್ಪ ಕೊಡ್ತೀನಿ. ಪರ್ಮನೆಂಟ್ ಆಗಿ ಇದಕ್ಕೆ ಪರಿಹಾರ ಹುಡುಕ್ತಕ್ಕಂಥ ಕೆಲಸವನ್ನ ಮಾಡೋಣ. ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ಮೈಸೂರು ಯೂನಿವರ್ಸಿಟಿನಲ್ಲಿ ನಿವೃತ್ತಿ ವೇತನ ಕೊಡ್ಲಿಕ್ಕೂ ಕೂಡ ಸಂಬಳ ಇಲ್ಲ ಇರ್ತಕ್ಕಂಥ ಪರಿಸ್ಥಿತಿ. ಅದಕ್ಕೆ ಯಾರ ಕಾರಣ? ಇಂದಿನ ವೈಸ್ ಚಾನ್ಸಲರ್ ಕಾರಣ, ವೈಸ್ ಚಾನ್ಸಲರ್ ಕಾರಣ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಎನಿವೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ಏನಾಗಿದೆ, ಕೇಂದ್ರ ಸರ್ಕಾರ ನೋಡಿ, GST ತಂದವರು ಯಾರು? ಕೃಷ್ಣ ಪ್ರಸಾದ್ ಅವರು. ಮೋದಿ
ಅವರು 8 ವರ್ಷ ಮಜಾ ಮಾಡೋದು ಮುಸುಕು ಮಾಡ್ಕೊಂಡು ಈಗ ಇದಕ್ಕಿಂತಲೇ ಕಡಿಮೆ ಮಾಡ್ಬಿಟ್ರು. ನಾವು ಬಜೆಟ್ ಮಾಡಿಸೋದು ಯಾವಾಗ 4 ತಿಂಗಳಲ್ಲಿ, ಈಗ 6,000 ಕೋಟಿ ಕಟ್ಟಾಗಬೇಕು. ಯಾರು ಕೇಳೋದು ಇದನ್ನ? ಆಮೇಲೆ ಮನ್ರೇಗಾ 60-40 ಕೊಡಬೇಕು. ಒಟ್ಟಿಗೆ ಕೇಂದ್ರ ಸರ್ಕಾರ 20 ವರ್ಷದಿಂದ ಇತ್ತು. 20 ವರ್ಷದಿಂದ ಕೇಂದ್ರ ಸರ್ಕಾರನೇ ಕೊಡ್ತಿತ್ತು ಮನ್ರೇಗಾ. ಬಡವರಿಗೆ ಕೂಲಿ, ಕಾರ್ಮಿಕರಿಗೆ ಕೂಲಿ ಮಾಡ್ತಾರೆ. ಅದನ್ನ ಈಗ 60-40 ಮಾಡ್ಬಿಟ್ಟಿದ್ದಾರೆ. ಈ 40% ಸರ್ಕಾರ, ರಾಜ್ಯ ಸರ್ಕಾರ ಕೊಡಬೇಕು. ನಾವು ಬಜೆಟ್ ಎಲ್ಲ ಮಂಡಿಸಿದ್ವಿ. ಅದೇನು ಓದಿ ಬಜೆಟ್ ನೆಲ್ಲ ಮಂಡಿಸಿದಾರ? ಮಧ್ಯದಲ್ಲಿ ಮಾಡಬಹುದು. ಇದರಿಂದ ಸುಮಾರು 2,500 ಕೋಟಿಗೂ ಹೆಚ್ಚು ನಷ್ಟ ಆಗ್ತದೆ. ಯಾರು ಕೇಳೋದು? ಮೋದಿ ಅವರು ಕೇಳಿದ್ರು ಕೊಡ್ತಾರ? ಪತ್ರ ಬರೆದಿದ್ದೀನಿ ನಾನು. ಇವೆಲ್ಲ ಸಮಸ್ಯೆಗಳಿದ್ದಾವೆ. ಆದ್ರೂ ಕೂಡ ಮೈಸೂರು ಯೂನಿವರ್ಸಿಟಿಗೆ ವಿಶೇಷವಾದಂತ ಗಮನ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ನಾವು ಓದಿದಂತ ಯೂನಿವರ್ಸಿಟಿ, ಅದಕ್ಕೆ ವಿಶೇಷ ಗಮನ ಕೊಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ, ನಾನು ಕೂಡ ಈ ಧ್ವನಿ ಇಲ್ಲದೆ ಇರ್ತಕ್ಕಂಥ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರ ಪರವಾಗಿ ಶಿವಕುಮಾರ್ ಅವರು ಕೆಲಸ ಮಾಡಲಿ, ಧ್ವನಿ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ